ಇನ್ನೂ ಕೂಡ ಲೋಕಸಭಾ ಚುನಾವಣಾ ದಿನಾಂಕ ಅನೌನ್ಸ್ ಆಗಿಲ್ಲ. ಆದ್ರೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಏನು ಪೈಪೋಟಿ ಜೋರಾಗಿದೆ. ಅದರಲ್ಲೂ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ತೆಗೆದುಕೊಂಡ್ರೆ ಇಲ್ಲಿ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಸೊ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ. ಅದರಲ್ಲೂ ಬಿಜೆಪಿಯನ್ನ ತೆಗೆದುಕೊಂಡ್ರೆ ಬರೋಬ್ಬರಿ 12 ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಸೊ ಏನು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿರೋದ್ರಿಂದ ಇನ್ನೂ ಕೂಡ ಯಾರಿಗೆ ಇಲ್ಲಿನ ಸೀಟ್ ಸಿಗತ್ತೆ ಅನ್ನೋದು ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ನನ್ ಜೊತೆಗೆ ಈಗ ಈ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ SP ಚಿದಾನಂದ್ ಅವರಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಆಲ್ರೆಡಿ ತುಮಕೂರು ತುಂಬಾ ಹೈಪ್ ಪಡ್ಕೊಳ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿರೋದು, ಜೊತೆಗೆ ಘಟಾನುಘಟಿಗಳು ಟಿಕೆಟ್ ಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಬಿಜೆಪಿ ಅಂತ ತೆಗೆದುಕೊಂಡ್ರೆ ಬರೋಬ್ಬರಿ 12 ಜನ ಆಕಾಂಕ್ಷಿಗಳಿದಾರಂತೆ. ಹೌದಾ, ಹೇಗೆ ಸರ್? ಸಕ್ರಿಯವಾಗಿ 12 ಜನ ಇಲ್ಲ, ಒಂದು 5ರಿಂದ 6 ಜನ ಸಕ್ರಿಯವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರ ಮಟ್ಟಿಗೆ ಅವರವ್ರ ಮಟ್ಟಿಗೆ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಈಗ ಯಾವುದೇ ಒಂದು ಅಭ್ಯರ್ಥಿ ಕೂಡ ಪಕ್ಷದಿಂದ ಟಿಕೆಟ್ ಅನ್ನ ಕೇಳ್ಬೇಕು ಅಂದ್ರೆ ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರ್ಬೇಕು ಅಥವಾ ಪಕ್ಷದ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರ್ಬೇಕು. ಸೊ ತಮ್ಮ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ ಸರ್? ನಾನು ಕಳೆದ 25 ವರ್ಷಗಳಿಂದ ಸಾಮಾನ್ಯ ಸಕ್ರಿಯ ಕಾರ್ಯಕರ್ತನಾಗಿದ್ದೇನೆ. ಹಾಗೂ ಇನ್ನ 2 ವರ್ಷ ಹಿಂದೆ ಭಾರತೀಯ ಜನತಾ ಪಕ್ಷದಿಂದ OBC ಮೋರ್ಚಾ ಕಾರ್ಯಕಾರಿಣಿ ಸದಸ್ಯನಾಗಿ ನಮಗೆ ಒಂದು ಕಾರ್ಯವೃತ್ತಿಯನ್ನು ಕೊಟ್ಟಿದ್ರು. ಸಮರ್ಪಕವಾಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತೆ ಇದ್ರ ಜೊತೆಗೆ ಪಕ್ಷ ಕೊಟ್ಟಂತ ಸಂಘಟನೆ ಕಾರ್ಯಕ್ರಮ ಎಲ್ಲವನ್ನು ಜೋಡಿಸ್ಕೊಂಡು ಬರ್ತಾ ಇದ್ದೀನಿ. ಇದ್ರ ಜೊತೆಗೆ ಅನೇಕ ಸಾಮಾಜಿಕ ಕೆಲಸಗಳನ್ನ ಕೂಡ ಜನರ ಮಧ್ಯೆ ತರುವಂತ ಕೆಲಸ, ಮತ್ತೆ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಮಾಡುವಂತ ಕೆಲಸ. ಮೂಲತಃ ನಾನು ಡೆವಲಪರ್ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅನೇಕ ಸೈನಿಕರಿಗೆ ರಿಯಾಯಿತಿ ದರದಲ್ಲಿ ಸೈಟನ್ನು ಕೊಡುವಂತ ಕೆಲಸ, ಮತ್ತೆ ಮಧ್ಯಮ ವರ್ಗದವರಿಗೆ ಏನೆಲ್ಲ ನನ್ನ ಕೈಲಿ ಅನುಕೂಲ ಆಗಬೇಕು ಅನ್ನೋ ಒಂದು ಕೆಲಸಗಳನ್ನ ಈಗಾಗಲೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಳೆದ 6 ತಿಂಗಳಲ್ಲಿ ಸುಮಾರು 250ಕ್ಕೂ ಹೆಚ್ಚು ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಇದು ರಾಜಕೀಯ ಉದ್ದೇಶ ಅನ್ನೋಕ್ಕಿಂತ ನಮ್ಮ ಒಂದು ಸಾಮಾಜಿಕ ಕಳಕಳೆಯಿಂದ ಮಾಡ್ತಕ್ಕಂಥ ಕೆಲಸ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಫಲವನ್ನ ಇಟ್ಕೊಂಡು ಕೆಲಸ ಮಾಡೋದು ಅದು ಬೇರೆ, ನಿಸ್ವಾರ್ಥವಾದಂತ ಕೆಲಸ, ಸರ್ವಿಸ್ ಕೊಡ್ಬೇಕು ಅನ್ನೋ ಒಂದು ಸಾಮಾಜಿಕ ಕಳಕಳೆ ಬದ್ಧತೆಯಿಂದ ಭಗವಂತ ನಮ್ಗೇನಾದ್ರೂ ಒಂದು ಮಟ್ಟದಲ್ಲಿ ಕೊಟ್ಟಾಗ ನಾವು ಸ್ವಲ್ಪ ಖರ್ಚು ಮಾಡಿ ನಮ್ಮಲ್ಲಿ ಆದಂತ ನಮ್ಮ ಮನಸ್ಸಿಗೆ ಶಾಂತಿನೂ ಆಗ್ಬೇಕು. ಈ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಜನ ಬೆಳೆಸಿದ್ದಾರೆ, ಮತ್ತೆ ಜನರ ಅಭಿಮಾನವನ್ನ ಗಳಿಸಿದ್ದೀನಿ ಅಂತ ಹೇಳಿ. ಟಿಕೆಟ್ ಸಿಗುವಂತಹ ವಿಶ್ವಾಸ ಇದೆಯಾ, ಹೇಗೆ ಸರ್? ಭಾರತೀಯ ಜನತಾ ಪಕ್ಷದಲ್ಲಿ ಮೊದಲಿಂದನೂ ಕೂಡ ಒಂದು ಶಿಸ್ತುಬದ್ಧವಾದಂತಹ ಪಕ್ಷವಾಗಿದೆ. ಮತ್ತೆ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಡ್ತಾರೆ. ಮತ್ತೆ ಯಾರು ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಜನರ ಮಧ್ಯೆ ಮತ್ತೆ ಸಾಮಾಜಿಕ ಸೇವೆಯನ್ನು ಮಾಡುವಂತ ಕೆಲಸ ಗುರ್ತಿಸುವಂತ ಜನರು ಏನಾದ್ರೂ ಗುರ್ತಿಸಿದ್ದೇ ಆಗಲಿ, ಈಗಾಗಲೇ ಸರ್ವೆ ಕಾರ್ಯಕ್ರಮಗಳು ನಡೀತಾ ಇದೆ. ಆ ಸರ್ವೆಯಲ್ಲಿ ಪಾಸ್ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದ್ರೆ ನಾವು ನಿಸ್ವಾರ್ಥವಾದಂತ ಸೇವೆಯನ್ನು ಮಾಡಿದೀವಿ, ಮತ್ತೆ ಜನರ ಮಧ್ಯೆ ಇರತಕ್ಕಂಥದ್ದು. ಮತ್ತೆ ನಂದು ಈಗಾಗಲೇ ಲೇಔಟ್ ಬಿಸ್ನೆಸ್ ಅಂತ ಸಾವಿರಾರು ಜನ ಕಸ್ಟಮರ್ಸ್ ಇದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆ ವ್ಯಕ್ತಿ, ಒಳ್ಳೆ ಸರ್ವಿಸ್ ಕೊಟ್ಟಿರೋದು ನನಗೆ ಒಂದು ಮಾನದಂಡವಾಗಿದೆ. ಈ ನಿಟ್ಟಿನಲ್ಲಿ ನಮಗೆ ಸಿಗ್ಬೋದು ಅಂತ ಮತ್ತೆ ಎಲ್ಲ ಹಿರಿಯರನ್ನ ಭೇಟಿ ಮಾಡಿದ್ದೀನಿ. ಹಿರಿಯರು ಕೂಡ ವಿಶ್ವಾಸ ಕೊಟ್ಟಿದ್ದಾರೆ. ಮತ್ತೆ ಪಕ್ಷದ ವರಿಷ್ಠರು ಕೂಡ ನೀವು ನಿಮ್ಮ ಕೆಲಸ ಸಂಪೂರ್ಣವಾಗಿ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಪ್ರಗತಿ ಸಿಗ್ಬೋದು ಅಂತ ಹೇಳಿದ್ದಾರೆ. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ. ಈ ಮೈತ್ರಿ ಬಗ್ಗೆ ತಮ್ಮ ಒಪಿನಿಯನ್ ಏನು? ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಿಜೆಪಿಗೆ ಎಷ್ಟು ಪ್ರಾತಿನಿಧ್ಯ ಇತ್ತು, ದಳಕ್ಕೆ ಅಷ್ಟು ಪ್ರಾತಿನಿಧ್ಯ ಇತ್ತು. ಇದು ಒಂದು ದಳದ್ದು ಒಂದು ಎಲ್ಲೋ ಒಂದ್ ಕಡೆ ಇದೆ. ಇವೆರಡೂ ಮೈತ್ರಿ ಆಗಿದ್ದು ನಮಗೆ ತುಂಬಾ ಒಳ್ಳೆ ಪರಿಣಾಮ ಬೀರ್ತಕ್ಕಂಥ ಮತ್ತೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಸಂತೋಷ ಆಗ್ತದೆ. ಇನ್ ಕೇಸ್ ಏನಾದ್ರೂ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಏನಾಗ್ಬೋದು ಸರ್ ಇಲ್ಲಿನ ರಾಜಕೀಯ ಲೆಕ್ಕಾಚಾರ? ಏನೇ ಇದ್ರು ಅವ್ರು ಫೈಟಿಗೆ ಬರ್ತಾ ಇದ್ರು, ಇನ್ನು ಗೆಲ್ಲುವಂತ ಸ್ಥಿತಿ ಆಗ್ತಿರ್ಲಿಲ್ಲ. ಕಾರಣ ಏನಂದ್ರೆ ಇದು ಬೇಸಿಕಲಿ ಭಾರತೀಯ ಜನತಾ ಪಕ್ಷದ ಒಂದು ಏರಿಯಾ ಇದು. ಅದರಲ್ಲೂ ಕೂಡ ನಮ್ಗೆ MLAಗಳು ಜಾಸ್ತಿ ಜನ ಇದ್ದಾರೆ, ವೋಟರ್ಸು ಇದ್ದಾರೆ. ಇಲ್ಲಿ ಒಂದು ಬಾರಿ ಭಾಸ್ಕರಪ್ಪನವ್ರು ಗೆದ್ದಿದ್ದು ಬಿಟ್ರೆ ಬೇರೆ ಯಾರು ಪ್ರತಿಸ್ಪರ್ಧೆಗಳು ಮಾಡ್ಲಿಕ್ಕಾಗಿಲ್ಲ. ಆದ್ರೂ ಭಾರತೀಯ ಜನತಾ ಪಕ್ಷ ಒಂದು ಸದೃಢವಾಗಿ ಸ್ಟ್ರಾಂಗ್ ಆಗಿದೆ, ಈ ಒಂದು ಬೇಸ್ ಇದೆ. ಬಟ್ ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಏನು ಈಗ ಅಮಿತ್ ಶಾ ಅವರನ್ನ ಕೂಡ ಮಾಜಿ CM HD ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ
ತುಮಕೂರನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅಂತ ಕೇಳಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ ಕೇಸ್ ಜೆಡಿಎಸ್ ಕ್ಯಾಂಡಿಡೇಟ್ ಏನಾದ್ರೂ ಇಲ್ಲಿ ಹಾಕಿದ್ರೆ ಹೇಗಿರುತ್ತೆ ರಾಜಕೀಯ? ನಮ್ಮಲ್ಲಿ ಏನು ವರಿಷ್ಠರು ಹೇಳ್ತಾರೋ ಅದನ್ನ ಮಾಡುವಂತ ಕೆಲಸ. ಯಾಕೆಂದ್ರೆ ನಾವೆಲ್ಲ ವಾರಿಯರ್ಸ್, ನಾವು ಸೈನಿಕರಿದ್ದಾಗೆ. ಅವ್ರಿಗೆ ಹಿರಿಯರು ಮತ್ತೆ ನಮ್ಮ ಏನು ಇದನ್ನ ವರಿಷ್ಠರು ಏನು ಹೇಳ್ತಾರೋ ಆ ಒಂದು ಇದಕ್ಕೆ ನಾವೆಲ್ಲ ಕಟಿಬದ್ಧರಾಗಿರ್ತೀವಿ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ರೆ ಹೆಚ್ಚಿನ ಒಲವು. ಯಾಕೆಂದ್ರೆ ಇದು ಬೇಜರ್ ಮದರ್ ಬೇಸ್ ಇದೆ ಇದಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ. ಅದು ಕೂಡ ಈವನ್ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಾಗಿದೆ. ಮತ್ತೆ ಹಿಂದೆ ದೇವೇಗೌಡರು ಬಂದ್ರು ಕೂಡ ಅಲ್ಲೂ ಕೂಡ ಜನ ಒಂದು ಪ್ರೀತಿ ಮಾಡೋದ್ರಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಇದಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಕೊಟ್ರೆ ಒಳ್ಳೇದು. ಅಕಸ್ಮಾತ್ ಅನಿವಾರ್ಯ ವರಿಷ್ಠರು ಏನ್ ಹೇಳಿದ್ರು ಅದನ್ನ ನಾವು ಕೇಳುವಂತ ಕೆಲಸ ನಾವು ಮಾಡಿ. ಕ್ಷೇತ್ರದ ಹೊರಗಡೆ ಇರುವವರ ಲಾಬಿ ಕೂಡ ಹೆಚ್ಚಾಗಿದೆ ಇಲ್ಲಿ. ಸೊ ಇಲ್ಲಿನ ಕಾರ್ಯಕರ್ತರಿಗೆ ಕೊಡ್ಬೇಕಾ ಅಥವಾ ಹೊರಗಡೆಯಿಂದ ಬಂದವರಿಗೆ ಕೊಟ್ರೆ ಏನಾಗುತ್ತೆ? ಇಲ್ಲಿನ 75 ವರ್ಷದ ಇತಿಹಾಸದಲ್ಲಿ ಸುಮಾರು 4 ಜನ ಘಟಾನುಘಟಿಗಳು ಬೇರೆ ಜಿಲ್ಲೆಯಿಂದ ಬಂದು ಯಾರೂ ಕೂಡ ಅದನ್ನ ಪಾಸ್ ಆಗಿಲ್ಲ, ಅಂದ್ರೆ ಗೆದ್ದಿಲ್ಲ. ಇದು ಒಂದು ಪ್ರತಿಷ್ಠಿತ ಕ್ಷೇತ್ರ, ಪ್ರಜ್ಞಾವಂತರ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ಮತದಾರರು ಬಹಳ ಇಂಟೆಲಿಜೆಂಟ್ ಆಗಿದ್ದಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ಹೊರಗಿನವ್ರು ಬಂದ್ರೆ ನಾವು ಸೇವೆಗೆ ಬೇರೆ ಊರಿಗೆ ಹೋಗ್ಬೇಕಾ, ನಮ್ಮ ಸ್ಥಳೀಯರು ಯಾರು ಇಲ್ಲಿ ಆದಂತ ನಾಯಕರಿಲ್ವಾ, ಇವೆಲ್ಲ ಪ್ರಶ್ನೆ ಆಗತ್ತೆ. ಆವಾಗ ಸ್ವಲ್ಪ ಎಲ್ಲೋ ನಮ್ಗೆ ಹೊರಗಿನವ್ರು ಬಂದಾಗ ನಮ್ಗೆ ತೊಂದರೆ ಆಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಈಗ ಮಾಜಿ ಸಂಸದರಾಗಿರುವಂತಹ ಮುದ್ದಹನುಮೇಗೌಡ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಸೊ ಇದರಿಂದ ಬಿಜೆಪಿಗೆ ಏನಾದ್ರೂ ಡ್ಯಾಮೇಜ್ ಆಗತ್ತಾ? ವೋಟ್ಗಳು ಕಡಿಮೆ ಆಗುವಂತಹ ಚಾನ್ಸಸ್ ಇದೆಯಾ? ಯಾವುದೇ ರೀತಿಯ ಮೂಲ ಬಿಜೆಪಿಯ ಭಾರತೀಯ ಜನತಾ ಪಕ್ಷದ ಒಂದು ಓಟುನು ಕೂಡ ಸ್ಪ್ಲಿಟ್ ಆಗಲ್ಲ. ಒಂದೇ ಒಂದು ಸಿಂಗಲ್ ಓಟು ಕೂಡ ಸ್ಪ್ಲಿಟ್ ಆಗಲ್ಲ. ಅವರ ವೈಯಕ್ತಿಕವಾದಂತ ಓಟ್ಸ್ ಇರ್ಬೋದು, ಮತ್ತೆ ಅವರ ಕಾಂಗ್ರೆಸ್ನ ಓಟು ಇರ್ಬೋದು. ಅದರಲ್ಲೂ ಕೂಡ ಮುಂದೆ ಸಾಕಷ್ಟು ಬದಲಾವಣೆಗಳಾಗತ್ತೆ. ಅದನ್ನ ನಾವು ಹೇಳೋದ್ರಲ್ಲಿ ತಪ್ಪಾಗತ್ತೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಓಟುನು ಅವರಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಓಟು ಸ್ಪ್ಲಿಟ್. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಓಟ್ ಅಂತಂದ್ರೆ ಅವ್ರ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಇರುತ್ತೆ. ಇದು ನನ್ನ ಓಟು, ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಬಿಟ್ಟರು ನನ್ನ ಜೀವ ಹೋದ್ರು ಬೇರೆಯವ್ರಿಗೆ ಹಾಕ್ಬಾರ್ದು ಅನ್ನೋ ಒಂದು ಸಂಕಲ್ಪದಲ್ಲಿರ್ತಾರೆ. ಭಾರತೀಯ ಜನತಾ ಪಕ್ಷದ ಓಟ್ನ ಯಾವುದೇ ಕಾರಣಕ್ಕೂ ಅದನ್ನ ಸ್ಪ್ಲಿಟ್ ಮಾಡಕ್ಕಾಗಲ್ಲ. ಈಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ಮಾಜಿ ಅಥವಾ ಹಾಲಿ ಸಚಿವರಾಗಿರ್ಬೋದು, ಸಂಸದರು ಎಲ್ಲರ ಸಪೋರ್ಟ್ ಇರ್ಬೇಕಾಗತ್ತೆ. ತಮ್ಗೆ ಯಾರ್ದೆಲ್ಲ ಸಪೋರ್ಟ್ ಇದೆ ಸರ್? ಮೇಡಮ್, ನಾವು ಪ್ರತಿನಿತ್ಯವೂ ಕೂಡ ಮಾಜಿ ಅಲ್ಲ ಈಗ ಹಾಲಿ ಸಂಸದರಾಗಿರ್ತಕ್ಕಂಥ ಬಸವರಾಜ್ ಅವರ ಸಂಪರ್ಕದಲ್ಲಿದೆ. ಜ್ಯೋತಿ ಗಣೇಶ್ ಅವರು ಕೂಡ ನಮಗೆ ಬಹಳ ಒಳ್ಳೆಯ ಸ್ನೇಹಿತರು, ಜೊತೆಗೆ ಒಳ್ಳೆ ಅವಿನಾಭಾವ ಸಂಬಂಧ ಇದೆ. ಸುರೇಶ್ ಗೌಡ್ರ ಜೊತೆನೆ ನಮ್ಮ ಸಂಬಂಧ ಇದೆ. ಮತ್ತೆ ಮಧುಗಿರಿಯಲ್ಲಿ ಹನುಮಂತೇಗೌಡರು, ಮತ್ತೆ ನಾಗರಾಜ್ ಅವರು, ಕೊರಟಗೆರೆಯಲ್ಲಿ ಅನಿಲ್ ಕುಮಾರ್ ಅವರು, ನಾಗೇಶ್ ಅಣ್ಣವರು, ಎಲ್ಲರ ಮತ್ತೆ ತುರುವೇಕೆರೆಯಲ್ಲಿ ಮಸಾಲೆ ಜಯರಾಮಣ್ಣವರು, ಇವರೆಲ್ಲರ ಒಂದು ಸಂಬಂಧ ಇದೆ. ಬಟ್ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ವಿಶೇಷತೆ ಏನಂದ್ರೆ, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆಗಲಿ ಮತ್ತೆ ಇದಾಗ್ಲಿ, ಅವರು ಸೀಟ್ ತಂದಾಗ ಸದೃಢವಾಗಿ ವಾರಿಯರ್ಸ್ ತರ ಹೋರಾಡ್ತಾರೆ. ಇದನ್ನ ಗೆಲ್ಲಿಸ್ಬೇಕು. ಮತ್ತೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕಾನ್ಸ್ಟಿಟ್ಯೂಟ್ ಅಲ್ಲೂ ಒಂದು ನಮ್ಮದೇ ಆದಂತ ಒಂದು ಲೀಡನ್ನ ಕೊಡಬೇಕು ಅನ್ನೋ ಒಂದು ಸಂಕಲ್ಪ ಪಟ್ಟಿದ್ದಾರೆ. ಅದರಲ್ಲೂ ಕೂಡ ಈಗ ವಿಶೇಷವಾಗಿ ಮೊನ್ನೆ ಡೆಲ್ಲಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ನಮ್ಮ 370ಕ್ಕೂ ಹೆಚ್ಚು ಲೋಕಸಭಾ ಸೀಟ್ಗಳು ಬರಬೇಕು. ಪ್ರತಿ ವಾರ್ಡ್ನಲ್ಲೂ 370 ವೋಟ್ಗಳನ್ನ ಜಾಸ್ತಿ ಮಾಡುವಂತ ಕರೆ ಕೊಟ್ಟಿದ್ದಾರೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಒಂದು ಉತ್ತಮವಾದಂತ ಕರೆಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬೂತ್ ಏಜೆಂಟು ಮತ್ತೆ ಏನು ಅಧ್ಯಕ್ಷರಿದ್ದಾರಲ್ಲ, ಬೂತ್ ಅಧ್ಯಕ್ಷರುಗಳು ಕೂಡ ಇದು ಗಮನಕ್ಕೆ ಬಂದಿದೆ. ವಿಶೇಷವಾದ ಸಭೆಗಳು ನಡೀತಾ ಇದೆ, ಅದಕ್ಕೆ ಆದಂತ ಕಾರ್ಯಾಗಾರ ನಡೀತಾ ಇದೆ, ಒಂದು ಕಾರ್ಯತಂತ್ರ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ರು ಕೂಡ ಪಾಸ್ ಆಗ್ತೀವಿ ಅಂತ ನಮಗೆ ಗಟ್ಟಿಯಾದ ನಂಬಿಕೆ ಇದೆ. ಇದಿಷ್ಟು ಕೂಡ ತುಮಕೂರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ SP ಚಿದಾನಂದ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸುಧಾಪುರ್, ತುಮಕೂರು.